ಹಲೋ ಸ್ನೇಹಿತರೆ, ಶ್ರಮಣಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇನ್ನೇನು ಆಗಸ್ಟ್ 16ನೇ ತಾರೀಕು ಸಮೀಪ ಬರ್ತಾ ಇದೆ. ಇದೇ ಆಗಸ್ಟ್ 16ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ. ಆದ್ದರಿಂದ ಆ ಹಬ್ಬಕ್ಕೆ ಬೇಕಾದಂಥ ಎಲ್ಲ ತಯಾರಿಯನ್ನು ಈಗಾಗಲೇ ಹೆಣ್ಣು ಮಕ್ಕಳು ತಯಾರಿ ಶುರು ಮಾಡ್ಕೊಂಡಿರ್ತೀವಿ. ಪೂಜೆ ಸಾಮಾನು ಏನೇನು ತರಬೇಕು, ಯಾವ ರೀತಿ ಅಲಂಕಾರ ಮಾಡಬೇಕು, ಏನೆಲ್ಲ ಅಲಂಕಾರ ವಸ್ತುಗಳನ್ನು ತಂದಿಟ್ಕೋಬೇಕು, ಪೂಜೆಗೆ ಯಾವೆಲ್ಲ ಸಿದ್ಧತೆಗಳನ್ನು ಮೊದಲೇ ಮಾಡಿಟ್ಕೋಬೇಕು, ಮತ್ತು ದೇವರ ಮುಂದೆ ನೈವೇದ್ಯ ಮಾಡಲು ಯಾವೆಲ್ಲ ಸಿಹಿ ತಿಂಡಿಗಳನ್ನು ತಯಾರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಎಲ್ಲ ತಯಾರಿಯನ್ನು ಶುರು ಮಾಡ್ಕೊಂಡಿರ್ತೀವಿ. ಅದೇ ರೀತಿ ಈ ವರಮಹಾಲಕ್ಷ್ಮಿ ಕಳಶ ಪ್ರತಿಷ್ಠಾಪನೆಯನ್ನು ಯಾವ ಶುಭ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು, ಯಾವ ಶುಭ ಲಗ್ನದಲ್ಲಿ ನಾವು ಕಳಶ ಪ್ರತಿಷ್ಠಾಪನೆ ಮಾಡಲು ಅನುಕೂಲದಾಯಕವಾಗಿದೆ, ಜೊತೆಗೆ ಯಾವ ಶ್ರೇಷ್ಠವಾದ ಬಣ್ಣದ ಸೀರೆ ಈ ಸಲ ದೇವರಿಗೆ ಅರ್ಪಿಸಿದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈ ಶುಕ್ರವಾರ ಅಂದರೆ 16ನೇ ತಾರೀಕು ಶುಕ್ರವಾರ ಅತ್ಯಂತ ಶುಭದಾಯಕವಾದ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಈ ದಿನದಂದು ಪುತ್ರದಾ ಏಕಾದಶಿನೂ ಇದೆ, ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬವೂ ಇದೆ. ಆದ್ದರಿಂದ ಇದು ಅತ್ಯಂತ ಶ್ರೇಷ್ಠವಾದ ಶುಭ ಫಲಗಳನ್ನು ನೀಡುವಂತಹ ದಿನ ಅಂತಲೇ ಹೇಳ್ಬೋದು. ಶುಭದಾಯಕವಾದ ದಿನದಂದು ನಾವು ಯಾವ ಸಮಯದಲ್ಲಿ ಯಾವ ಲಗ್ನದಲ್ಲಿ ಪೂಜೆ ಮಾಡಿದರೆ ನಮಗೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಮೊದಲಿಗೆ ಈ ಶುಭ ದಿನದಂದು ಸೂರ್ಯೋದಯದ ಸಮಯವನ್ನು ತಿಳ್ಕೊಳ್ಳೋಣ. ಸೂರ್ಯೋದಯ ಸಮಯ ಬಂದು 6 ಗಂಟೆ 7 ನಿಮಿಷಕ್ಕೆ ಬೆಳಗ್ಗೆ, ಹಾಗೆ ಸೂರ್ಯಾಸ್ತ ಸಮಯ ಸಾಯಂಕಾಲ 6 ಗಂಟೆ 54 ನಿಮಿಷಕ್ಕೆ. ಮೊದಲನೇ ಶುಭ ಮುಹೂರ್ತ ಅತ್ಯಂತ ಶ್ರೇಷ್ಠದಾಯಕ ಮುಹೂರ್ತ ಅಂದರೆ ಬ್ರಾಹ್ಮಿ ಮುಹೂರ್ತ. ಈ ಬ್ರಾಹ್ಮಿ ಮುಹೂರ್ತವು 4 ಗಂಟೆ 30 ನಿಮಿಷದಿಂದ 5 ಗಂಟೆ 20 ನಿಮಿಷದವರೆಗೆ. ಈ ಶುಭ ಮುಹೂರ್ತದ ಬಣ್ಣ ನೀಲಿ, ಅಂದರೆ ಆಕಾಶ ನೀಲಿ, ಸ್ಕೈ ಬ್ಲೂ ಅಂತ ಹೇಳ್ತೀವಲ್ಲ ಆ ಬಣ್ಣ. ಈ ಬಣ್ಣದ ಸೀರೆಯನ್ನು ನಾವು ದೇವಿಗೆ ಉಡಿಸಿದರೆ ತುಂಬ ಶ್ರೇಷ್ಠ. ಎರಡನೇ ಲಗ್ನ ಸಿಂಹ ಲಗ್ನ. ಈ ಲಗ್ನಕ್ಕೆ ಅಧಿಪತಿ ಬಂದು ಸೂರ್ಯದೇವ. ಈ ಶುಭ ಲಗ್ನದಲ್ಲಿ ನಾವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಶುಭ ಮುಹೂರ್ತವು ಬೆಳಗ್ಗೆ 5 ಗಂಟೆ 50 ನಿಮಿಷದಿಂದ 8 ಗಂಟೆ 15 ನಿಮಿಷದವರೆಗೆ. ಈ ಶುಭ ಮುಹೂರ್ತಕ್ಕೆ ಶ್ರೇಷ್ಠವಾದ ಬಣ್ಣ ಅಂತಂದರೆ ಕೆಂಪು ಅಥವಾ ಗುಲಾಬಿ ಬಣ್ಣ. ಹಾಗೆ ಮೂರನೇ ಲಗ್ನ ಅಂದರೆ ಕನ್ಯಾ ಲಗ್ನ. ಈ ಲಗ್ನಕ್ಕೆ ಅಧಿಪತಿ ಬಂದು ಬುಧ. ಈ ಲಗ್ನದಲ್ಲಿ ಪೂಜೆ ಮಾಡುವವರಿಗೆ ಧನ ಧಾನ್ಯ ಸಂಪತ್ತು ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅತ್ಯುತ್ತಮವಾದಂಥ ಶ್ರೇಷ್ಠದಾಯಕವಾದ ಮುಹೂರ್ತ ಅಂತಲೇ ಹೇಳ್ಬೋದು. ಈ ಮುಹೂರ್ತಕ್ಕೆ ಶ್ರೇಷ್ಠವಾದ ಬಣ್ಣ ಹಸಿರು ಬಣ್ಣದ ಸೀರೆಯನ್ನು ದೇವಿಗೆ ಉಡಿಸಿದರೆ ತುಂಬ ಒಳ್ಳೆಯದು. ಈ ವರಮಹಾಲಕ್ಷ್ಮಿ ಪೂಜೆಯನ್ನು ರಾಹುಕಾಲದ ಸಮಯದಲ್ಲಿ ಮಾಡುವಂಥವರಿಗೆ ಈ ರಾಹುಕಾಲ ಸಮಯವು ಬೆಳಗ್ಗೆ 11 ಗಂಟೆ 15 ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ 12 ಗಂಟೆ 50 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ಈ ಒಂದು ರಾಹುಕಾಲ ಸಮಯಕ್ಕೆ ಶ್ರೇಷ್ಠವಾದಂಥ ಬಣ್ಣ ಬಿಳಿ ಬಣ್ಣದ ಸೀರೆಯನ್ನು ದೇವಿಗೆ ಉಡಿಸಿದ್ರೆ ಒಳ್ಳೆಯದು. ಈ ರಾಹುಕಾಲದ ಸಮಯ ಎಲ್ಲ ಮುಗಿದ ಮೇಲೆ ನಾವು ಪೂಜೆ ಮಾಡ್ತೀವಿ, ಅಷ್ಟರಲ್ಲಿ ನಾವು ಎಲ್ಲ ತಯಾರನ್ನು ಮಾಡ್ಕೊಳ್ಳಿಕ್ಕೆ ಸಮಯ ಬೇಕಾಗುತ್ತೆ ಅನ್ನೋರು ಅಂಥವರಿಗೂ ಸಹ ಮಧ್ಯಾಹ್ನದಲ್ಲಿ ಒಂದು ಸಮಯವಿದೆ. ಆ ಶುಭ ಸಮಯ ಅಂತಂದರೆ ಮಧ್ಯಾಹ್ನ 12 ಗಂಟೆ 32 ನಿಮಿಷಕ್ಕೆ ಪ್ರಾರಂಭವಾಗಿ 2 ಗಂಟೆ 5 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ಈ ಸಮಯಕ್ಕೆ ಶ್ರೇಷ್ಠವಾದ ಬಣ್ಣ ಹಳದಿ ಬಣ್ಣ. ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ನಾವು ಪೂಜೆ ಮಾಡ್ತೀವಿ, ಎಲ್ಲ ತಯಾರಿಯನ್ನು ನಾವು ಮಾಡಿಕೊಂಡು ನಿಧಾನವಾಗಿ ಪೂಜೆ ಮಾಡ್ತೀವಿ ಅನ್ನೋರು ಸಾಯಂಕಾಲವೂ ಸಹ ಶುಭ ಮುಹೂರ್ತವಾದಂಥ ಲಗ್ನ ಇದೆ. ಆ ಶುಭ ಮುಹೂರ್ತ ಲಗ್ನ ಅಂದರೆ ಮಕರ ಲಗ್ನ. ಈ ಮಕರ ಲಗ್ನಕ್ಕೆ ಅಧಿಪತಿ ಬಂದು ಶನಿದೇವರು. ಈ ಲಗ್ನ ಸಮಯವು ಸಾಯಂಕಾಲ 5 ಗಂಟೆ 2 ನಿಮಿಷಕ್ಕೆ ಪ್ರಾರಂಭವಾಗಿ 6 ಗಂಟೆ 50 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ಈ ಶುಭ ಸಮಯದಲ್ಲಿ ಪೂಜೆ ಮಾಡುವವರು ಮರೂನ್ ಬಣ್ಣದ ಸೀರೆಯನ್ನು ದೇವಿಗೆ ಉಡಿಸೋದು ಶ್ರೇಷ್ಠ ಅಂತ ಹೇಳ್ಬೋದು. ಈ 6 ಶುಭ ಮುಹೂರ್ತಗಳಲ್ಲಿ ನಿಮಗೆ ಅನುಕೂಲವಾದಂಥ ಒಂದು ಮುಹೂರ್ತದಲ್ಲಿ ಪೂಜೆ ಮಾಡಿ ದೇವಿಯನ್ನು ಪ್ರಾರ್ಥಿಸಿ ದೇವಿಯ ಆಶೀರ್ವಾದ ಪಡೆಯಿರಿ ಅಂತ ಹೇಳ್ತಾ, ಹಾಗೆ ಯಾವುದೇ ಒಂದು ಪೂಜೆಯನ್ನು ಮಾಡಿದರೂ ಶ್ರದ್ಧಾ ಭಕ್ತಿ ಅನ್ನೋದು ಮುಖ್ಯ. ನಾವು ಆಡಂಬರದಿಂದ ಪೂಜೆ ಮಾಡೋದಕ್ಕಿಂತ ಸರಳವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್. ಥ್ಯಾಂಕ್ ಯು.